ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ ಮುಂದೆನೆ ಸಾಯೋದಕ್ಕೆ ನೋಡ್ತಿದ್ಯಾ? ಈ ಹುಚ್ಚಾಟ ನಿಲ್ಸಿದ್ರೆ ಸರಿ. ಇವಾಗ ಇಲ್ಲ, ನಾನ್ ಸಾಯ್ಬೇಕು. ಅಪ್ಪ ಅಮ್ಮಂಗೆ ಬೇಡದೇ ಇರೋ ಮಗು ಬದುಕಿದ್ರು ಒಂದೇ, ಸತ್ರು ಒಂದೇ. ನೀನ್ ಮಾಡಿರೋ ತಪ್ಪೆಲ್ಲ ಪ್ರೂವ್ ಆದ್ಮೇಲೆ ಕೋರ್ಟೆ ನಿನ್ಗೆ ಶಿಕ್ಷೆ ಕೊಡುತ್ತೆ. ಅಷ್ಟ್ರಲ್ಲಿ ನಿನ್ಗೇನು ಅವಸರ? ಅಷ್ಟಕ್ಕೂ ಶಿಕ್ಷೆ ಕೊಟ್ಕೊಳ್ಳೋದಕ್ಕೆ ನೀನ್ ಯಾರು? ಸತ್ಯ, ನಮ್ಮಮ್ಮನೇ ಹೀಗೆ ಹೇಳಿದ್ಮೇಲೆ ನನಗೆ ಬದುಕೋ ಆಸೆನೇ ಇಲ್ಲ. ನಾನು ಸಾಯ್ಬೇಕು. ಏಯ್, ಜೀವ ಕಳ್ಕೊಳ್ಳೋದೇನ್ ಸಾಧನೆ ಅನ್ಕೊಂಡಿದ್ಯಾ? ಮಹಾ ಪಾಪ ಅದು. ಈಗ ಮಾಡಿರೋ ಪಾಪಗಳು ಸಾಲದು ಅಂತ ಇನ್ನೊಂದು ಕಟ್ಕೋಬೇಕು ಅಂತಿದ್ಯಾ? ಸೀತಾ, ಸದ್ಯಕ್ಕೆ ಅವಳನ್ನ ಬಿಟ್ಬಿಡು. ಅವಳಿಗೆ ಜನ್ಮ ಕೊಟ್ಟಿದ್ದ ತಪ್ಪಿಗೆ ಈ ಮನೇಲಿ ಯಾವುದೋ ಅವಳ ಮೂಲೆಯಲ್ಲಿ ಬಿದ್ದಿರಲಿ. ಅಲ್ಲ ರೀ, ಅದು ಹೇಳಿದ್ನಲ್ಲ ಸೀತಾ, ಅವಳು ಇಲ್ಲೇ ಬಿದ್ದಿರಲಿ. ಮುಂದೆ ಅವಳಿಗೆ ಏನು ಶಿಕ್ಷೆ ಕೊಡಬೇಕು ಅನ್ನೋದನ್ನು ಆಮೇಲೆ ನಿರ್ಧಾರ ಮಾಡೋಣ. ಕಾರ್ತಿಕ್, ನೀ ಹೋಗಿ ರೆಸ್ಟ್ ಮಾಡು. ಉಳಿದಿದ್ದು ನಾಳೆ ಮಾತಾಡೋಣ. ಲೈಫಲ್ಲಿ ಎಲ್ರಿಗೂ ಎರಡೆರಡು ಅವಕಾಶ ಸಿಗಲ್ಲ. ನಿನಗೆ ದೇವರ ಅವಕಾಶನ ಕೊಟ್ಟಿದ್ದಾರೆ, ಅದನ್ನ ಉಳಿಸ್ಕೊ. ಡಾರ್ಲಿಂಗು, ತುಂಬ ಸುಸ್ತಾಗಿರ್ಬೇಕು. ಬಾ, ರಿಲ್ಯಾಕ್ಸ್ ಆಗು. ಬಾ. ಅಮಲ್ ಬೇಬಿ, ತುಂಬ ನೋವಾಗ್ತಿದ್ಯಾ? ಇವಾಗ ಪರವಾಗಿಲ್ಲ ಸತ್ಯ. ನಿನ್ನೆ ಮೊನ್ನೆ ಕೈ ಕಾಲು ತುಂಬ ನೋವಾಗ್ತಾ ಇತ್ತು. ನೀನು ವಾಕಿಂಗ್ ಹೋಗೋಣ ಅಂತ ಕರೆದಾಗ ಬೇಡ ಅಂತ ಹೇಳೋಣ ಅಂದ್ಕೊಂಡಿದ್ದೆ. ಏನು ಮಾಡೋದು, ನೀನು ಅಷ್ಟೊಂದು ಪ್ರೀತಿ ಕಾಳಜಿಯಿಂದ ಕರೀತಾ ಇದ್ದೆ. ಬೇಡ ಅನ್ನೋಕ್ಕೆ ಮನಸ್ಸಾಗಲಿಲ್ಲ, ಅದಕ್ಕೆ ನಿನ್ನ ಜೊತೆ ಬರ್ತಾ ಇದ್ದೆ. ಸ್ವಲ್ಪ ದಿನ ಅಮಲ್ ಬೇಬಿ, ಈ ನೋವೆಲ್ಲ ಹೋಗಿ ನೀನು ಮೊದಲಿನ ಥರನೇ ಆಗ್ತೀಯ. ನನಗೆ ಗೊತ್ತು, ಅದಕ್ಕೆ ಯಾಕೆ ನೀನು ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದೆಯಾ? ನನಗೂ ನಿನಗೆ ಬಲವಂತ ಮಾಡೋದಕ್ಕೆ ಇಷ್ಟ ಇರಲಿಲ್ಲ ಅಮಲ್ ಬೇಬಿ. ಆದರೆ ಡಾಕ್ಟ್ರ್ ಹೇಳಿದ್ದಾರೆ ಸ್ವಲ್ಪ ದಿನನಾದರೂ ಫಿಸಿಯೋಥೆರಪಿ ಮಾಡಿಸಿ, ವಾಕ್ ಮಾಡಿಸಿ ಅಂತ. ನೀನು ಏನೇ ಮಾಡಿದ್ರು ನಾನು ಒಳ್ಳೇದಕ್ಕೆ ಅಂತ ನಾನಿನ್ನ ಬ್ಲೈಂಡಾಗಿ ನಂಬ್ತೀನಿ. ನೀನು ಅದಕ್ಕೆಲ್ಲ ಇಷ್ಟೊಂದು ಜಸ್ಟಿಫಿಕೇಶನ್ ಕೊಡೋ ಅವಶ್ಯಕತೆ ಇಲ್ಲಮ್ಮ. ಅಷ್ಟಕ್ಕೂ ನಾನು ರೌಡಿ ಬೇಬಿ ನನ್ನ ಜೊತೆ ಇದ್ರೆ ಕಷ್ಟನೂ ಇಷ್ಟಪಟ್ಟು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಮಲ್ ಬೇಬಿ. ಇವತ್ತು ಒಂದಿನ ವಾಕ್ ಮಾಡಿದ್ರೆ ಡಾಕ್ಟರ್ ಹೇಳಿದಷ್ಟು ದಿನಾನೂ ಆಗುತ್ತೆ. ನಾಳೆಯಿಂದ ನೀನು ವಾಕ್ ಮಾಡು ಅಂತ ಹಿಂಸೆ ಮಾಡಲ್ಲ ನಾನು. ಬಟ್ ಸತ್ಯ, ನಿನ್ನ ಜೊತೆ ವಾಕ್ ಮಾಡೋದು ಇವಾಗ ಅಡಿಕ್ಷನ್ ಆಗ್ತಿದೆಯಲ್ಲ. ಹಾಗಿದ್ರೆ ನಿನ್ನಿಷ್ಟ. ಸತ್ಯ, ಜನ್ಮ ಜನ್ಮಕ್ಕೂ ನೀನೇ ನನ್ನ ಜೊತೆ ವಾಕ್ ಮಾಡಬೇಕು ಅಂತ ಡಿಸೈಡ್ ಆಗಿದೆ. ಆದರೆ ಇವತ್ತಿಗೆ ಇಷ್ಟು ಸಾಕು, ಕಾಲು ನೋವ್ತಾ ಇದೆ. ಹೌದಾ? ಸರಿ, ಹಾಗಿದ್ರೆ ಬಾ ರೂಮಿಗೆ ಹೋಗೋಣ. ಫಿಸಿಯೋಥೆರಪಿಸ್ಟ್ನ ಬರೋದಕ್ಕೆ ಹೇಳಿದ್ದೆ, ಇನ್ನೇನು ಅವರು ಬಂದ್ಬಿಡ್ತಾರೆ. ಅದು ಬೇರೆ ಇದೆಯಾ? ಹೌದು, ಇನ್ನೊಂದು ಸ್ವಲ್ಪ ದಿನ ಬಾ. ರುಕೋ, ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಮನೆ ಕಡೆ ಹುಷಾರಾಯ್ತಾ? ನಡಿಯಮ್ಮ, ಬರ್ತೀವಮ್ಮ. ಅಮ್ಮ, ಹಾಗೆ ನನ್ನ ಮತ್ತೆ ಮಾವನ್ ಮದ್ವೆ ಬೇಗ ಆಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡ್ ಬನ್ನಿ. ಆಯ್ತು, ನಿನ್ನ ಮತ್ತೆ ಮಾವನ ಮದ್ವೆ ಬೇಗ ಆಗ್ಲಿ ಅಂತ ಇಷ್ಟ ಆಸೆ. ಏನೇ ಮದ್ವೆಗೆ ಅವಸರ ನಿನ್ಗೆ? ಲೇ, ಅವ್ರಿಬ್ರು ನೆಮ್ಮದಿಯಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ಲಿ. ಮದ್ವೆ ಅಂತೆ ಮದ್ವೆ. ಹಲೋ, ನಿನಗೇನೆ ಕೋರಿ? ಮತ್ತಿನ್ನೇನು, ಯಾವಾಗ ನೋಡಿದ್ರು ಮದ್ವೆ ಮದ್ವೆ ಅಂತ ಬಡ್ಕೊಂಡು ಸಾಯ್ತಿರ್ತೀಯಲ್ಲ. ಮದ್ವೆ ಅಂದ್ರೆ ನೀನ್ ಅನ್ಕೊಂಡಿರೋ ತರ ಸ್ವರ್ಗದ ತರ ಇರಲ್ಲ. ಇಬ್ರು ಡೈಲಿ ಬಡದಾಡ್ಕೊಂಡು ಸಾಯ್ಬೇಕು. ಆಯ್ತು ಬಿಡು, ನಾನು ನನ್ನ ಮಾವ ನರಕದಲ್ಲೇ ಇರ್ತೀವಿ.
ಒಟ್ನಲ್ಲಿ ನಂದು ಮಾವೊಂದು ಮದ್ವೆ ಆಗ್ಬೇಕು ಅಷ್ಟೇ. ನೀನು ಹೇಳ್ದೆ ಇದ್ರು ದೇವ್ರ ಹತ್ರ ನಾವು ಅದನ್ನೇ ಕೇಳ್ಕೊಂಡು ಬರ್ತೀವಿ. ಒಟ್ನಲ್ಲಿ ನೀನು ಬಾಲ ನಮ್ಮ ಕಣ್ಣೆದ್ರಿಗೆ ಮದುವೆ ಆಗಬೇಕು, ನಿಮಗೆ ಮಕ್ಕಳಾಗಬೇಕು. ಅದನ್ನ ನೋಡಿ ನಾವಿಬ್ರು ಸಂತೋಷವಾಗಿ ಹಾಯಾಗಿರ್ಬೇಕು. ಅದೇ ನಮ್ಮ ಆಸೆ. ಹೋಗ್ಬರ್ತೀವಿ ಕಣೆ. ರುಕೋ, ಮನೇಲಿ ನಾವು ಬೇರೆ ಇರಲ್ಲ, ಬಾಲ ಒಬ್ಬನೇ ಇರ್ತಾನೆ. ಹುಷಾರಮ್ಮ, ಅವನ್ನ ಕ್ಯಾಚ್ ಹಾಕೊಳ್ಳೋಕ್ಕೆ ಜನ ಕಾಯ್ತಾ ಇರ್ತಾರೆ. ಅಜ್ಜಿ ಸುಮ್ಮನೆ ಹೋಗ್ತಾ ಇರೋ. ನನಗೆ ಟಾಂಟ್ ಕೊಟ್ರೆ ಚೆನ್ನಾಗಿರಲ್ಲ. ಕ್ಯಾಚ್ ಹಾಕೊಳ್ಳೋಕೆ ಅವನೇನ್ ಕಂಡವ್ರ ಗಂಡ ಅಲ್ಲ, ನನ್ ಗಂಡ. ಇದು ಈಗ ನಿನಗೆ ನೆನಪಾಗಿದ್ದೆ ನಮಗೆ ಕಷ್ಟ ಆಗ್ತಾ ಇರೋದು. ಯಾವುದಕ್ಕೂ ಹುಷಾರಮ್ಮ ರುಕ್ಕು. ಆ ವಿಷಯನ ನನಗೆ ಬಿಡಿ ಅಜ್ಜಿ. ಯಾವಳಾದ್ರೂ ನನ್ನ ಹುಡುಗನ ವಿಷಯಕ್ಕೆ ಬಂದ್ರೆ ಬರೇ ಎಳೆದ್ಬಿಡ್ತೀನಿ. ಸರಿ ಕಣೆ, ನೀನು ಹೇಳ್ದಾಗೆ ಮಾಡೋಳು ಬಿಡು. ನಾವೀಗ ಬರ್ತೀವಿ. ಅಜ್ಜಿ ಹೇಳ್ದಂಗೆ ಯಾವುದಕ್ಕೂ ಹುಷಾರು, ಓಕೆನಾ? ನಡಿ, ಕೇರ್ಫುಲ್ಲ. ನನ್ನ ಮತ್ತೆ ಬಾಲ ಮಧ್ಯ ಯಾರೇ ಬಂದ್ರು ನಾನು ಬಾಲ ಒಂದಾಗೆ ಆಗ್ತೀವಿ. ನೋಡ್ತೀನಿ ಇವ್ರುಗಳ ಆಟ ಇನ್ನು ಎಷ್ಟು ದಿನ ನಡೆಯುತ್ತೆ ಅಂತ. ಇವತ್ತು ಹೇಗಿದ್ರು ಬಾಲ ಒಬ್ನೇ ಇರ್ತಾನೆ. ಈ ಪಿಶಾಚಿ ರುಕ್ಕು ಮನೆ ಕೆಲಸ ಅಂತ ಬ್ಯುಸಿಯಾಗಿರ್ತಾಳೆ. ಆಗ ನನ್ ಟೈಮ್ ಸಿಗುತ್ತೆ. ಬಾಲನ ಹತ್ರ ಹೋಗಿ ಮಾತಾಡ್ಬೇಕು, ಅವನನ್ನ ನನ್ನ ಕಡೆ ಮಾಡ್ಕೋಬೇಕು. ಎಸ್. ಅಮ್ಮ ಸರ್, ಸ್ವಲ್ಪ ನಿಧಾನಕ್ಕೆ ಮಾಡಿ. ಅಯ್ಯ ಅಮ್ಮ, ಇದು ಹೀಗೆ ಮಾಡೋದು. ನಿಧಾನಕ್ಕೆ ಮಾಡಿದ್ರೆ ನೋವು ಆಸೆ ಆಗಲ್ಲ. ಇನ್ನೂ ಬರೆಗಳು ಕಾಣ್ತಾ ಇದೆ ಅಂದ್ರೆ ACP ಅಮೂಲ್ ಬೇಬಿಗೆ ಎಷ್ಟೆಲ್ಲ ಹೊಡೆದಿರ್ಬೇಡ. ಛೇ, ಸತ್ಯ, ನನಗ್ ಸಮಾಧಾನ ಮಾಡಿ ನೀನೇ ಹೀಗಾಡ್ತಿದ್ಯಲ್ಲ. ಏನೂ ಆಗಲ್ಲ, ಆರಾಮಾಗ್ತಿದ್ದಾನಲ್ಲ, ಅಷ್ಟು ಸಾಕು ನಮ್ಗೆ. ಹ್ಞೂ ಅಂತೆ. ಆದ್ರೆ ಇಷ್ಟಕ್ಕೆಲ್ಲ ನಾನೇ ಕಾರಣ ಆಗೋದ್ನಲ್ಲ ಅನ್ನೋ ನೋವು ನನ್ನಿಂದ ಯಾವತ್ತೂ ದೂರ ಆಗಲ್ಲ ಅನ್ಸುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.